ಕನ್ನಡಕ್ಕೆ ಒಂದು ಹಳ್ಳಿ ಸೇವೆ ಮಾಡ್ತಾ ಇದ್ದೀರಾ. ಖಂಡಿತ ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಮ್ಮದೇ ಚಾಮರಾಜಪೇಟೆಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಚಾಮರಾಜಪೇಟೆಯಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಆಫ್ ಚಾಮರಾಜಪೇಟೆ, 10ನೇ ಚಾಮರಾಜ ಒಡೆಯರು, ದೈವಾಂಶಂಭೂತ ಮಹಾರಾಜರಾದಂತ 10ನೇ ಚಾಮರಾಜ ಒಡೆಯರು ಚಾಮರಾಜಪೇಟೆಯನ್ನು ನಿರ್ಮಾಣ ಮಾಡುವ ಕಾಲದಲ್ಲಿ ನಿರ್ಮಾಣವಾದಂತ ಚಂದ್ರಮೌಳೇಶ್ವರನ ಗುಡಿ. ನಾವೆಲ್ಲ ನೋಡಿದೀವಿ ಕಣ ಧರ್ಮಿ ಅಂತ. ನೋಡಿಲ್ಲ ನೀವು, ನೋಡ್ಬೇಕು ಬಂದು. ಏನ್ ವಿಶೇಷ? ಎಲ್ಲ ಕಡೆ ಲಕ್ಷಾಂತರ ಶಿವದೇವಾಲಯಗಳಿದೆ. ಈ ಚಂದ್ರಮೌಳೇಶ್ವರನಲ್ಲಿ ಏನ್ ವಿಶೇಷ ಅದನ್ನ ಒಳಗಡೆನೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಒಂದು 150 ವರ್ಷಗಳಷ್ಟು ಪುರಾತನವಾದಂಥ ಚಂದ್ರಮೌಳೇಶ್ವರನ ಗುಡಿ. ಚಂದ್ರಮೌಳೇಶ್ವರನ ನೀವು ಕಣ್ತುಂಬ್ಕೊತಾ ಇದ್ದೀರಾ. ಸೋಮವಾರ ಬೆಳಗ್ಗೆ 7 ಗಂಟೆಗೆ ಬಂದರೆ ಪ್ರತಿ ಸೋಮವಾರ ಬೆಳಗ್ಗೆ ಚಂದ್ರಮೌಳೇಶ್ವರನಿಗೆ ಬಹಳ ಸುಂದರವಾದಂಥ ನಯನ ಮನೋಹರವಾದಂಥ ಅಭಿಷೇಕ ಇರುತ್ತೆ. ನೀವು ಮನಸ್ಸು ನಿಮಗೆ ನೆಮ್ಮದಿ ಇರಲ್ಲ ರೀ. ಮನಸ್ಸಿಗೆ 100 ಕೋಟಿ ಬಿಸ್ನೆಸ್ ಇರುತ್ತೆ, ಕೆಲಸ ಇರುತ್ತೆ, ಕೈ ತುಂಬ ದುಡ್ಡಿರುತ್ತೆ, ಬೇಕಾದೆಲ್ಲ ತಗೊಂಡಿರ್ತೀರಾ, ಮನಸ್ಸಿಗೆ ನೆಮ್ಮದಿ ಮಾತ್ರ ಭಗವಂತ ಕೊಟ್ಟಿರಲ್ಲ. ಆಗ ಚಂದ್ರಮೌಳೇಶ್ವರನನ್ನ ಬಂದು ನೀವು ಧ್ಯಾನಿಸಬೇಕು, ಪೂಜಿಸಬೇಕು, ಅವನ್ನ ಆರಾಧಿಸ್ಬೇಕು, ಅವನಿಗೊಂದು ಅಭಿಷೇಕ ಮಾಡಿಸ್ಬೇಕು. ಚಂದ್ರಮೌಳೇಶ್ವರನನ್ನು ನೀವು ಆರಾಧಿಸಿದ್ರೆ ಚಂದ್ರಮ ಮನಸೋ ಜಾತಃ, ಚಂದ್ರಮ ಮನಸೋ ಜಾತಃ, ಚಂದ್ರ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥವನು. ಅಂತ ಚಂದ್ರಮೌಳೇಶ್ವರನನ್ನ ನೀವು ಪೂಜೆ ಮಾಡಿದ್ದೆ ಆದಲ್ಲಿ ನಿಮಗೆ ಮಾನಸಿಕ ಶಾಂತಿ ಲಭ್ಯವಾಗುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ ಇದೆಯಲ್ಲ, ಬೆಲೆ ಕಟ್ಟಲಾಗದಿದೆಯಲ್ಲ ನೆಮ್ಮದಿ, ಆ ನೆಮ್ಮದಿ ಪ್ರಾಪ್ತವಾಗಬೇಕು ಅಂತಂದ್ರೆ ನೀವು ಚಂದ್ರಮೌಳೇಶ್ವರನ ಆರಾಧನೆ ಮಾಡ್ಬೇಕು. ನೀವು ಬೆಂಗಳೂರಿನಲ್ಲಿ ಅತ್ಯಂತ ಪುರಾತನವಾದಂಥ ಚಂದ್ರಮೌಳೇಶ್ವರನ ಗುಡಿ ಯಾವ್ದಪ್ಪ ಅಂದ್ರೆ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಚಂದ್ರಮೌಳೇಶ್ವರನ ಗುಡಿ. ಹುಡುಕ್ಬೇಡಿ ನೀವೆಲ್ಲೂ. ನಾಳೆ ಬೆಳಗ್ಗೆ ಎದ್ದು ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿರೋ ಜೈನ್ ಟೆಂಪಲ್ ಎದುರುಗಡೆ ಚಂದ್ರಮೌಳೇಶ್ವರ, 3ನೇ ಮುಖ್ಯ ರಸ್ತೆನ ಸ್ವಾಮೀಜಿ, 3ನೇ ಮುಖ್ಯ ರಸ್ತೆಯಲ್ಲಿರೋ ಚಂದ್ರಮೌಳೇಶ್ವರನ ಗುಡಿ ನೀವು ಹಾಕೊಂಡ್ಬಿಟ್ರೆ ಸೀದಾ ಇಲ್ಲಿ ಕರ್ಕೊಂಡ್ಬರುತ್ತೆ. ಗೂಗಲ್ ಹಾಕೊಂಡ್ರೆ ಚಂದ್ರಮೌಳೇಶ್ವರನಿಗೆ ಬನ್ನಿ. ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿ ಸೋಮವಾರ ಬಂದು ಒಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ಬಿಟ್ರೆ ನೀವು ನಿಮ್ಮ ಮನಸ್ಸಿನ ಕ್ಲೇಶಗಳೆಲ್ಲ ಕಡಿಮೆ ಆಗುತ್ತೆ, ನಶಿಸಿ ಹೋಗುತ್ತೆ. ಕ್ಲೇಶ ಅಂದ್ರೆ ಕಷ್ಟ ಕಣ್ರಿ, ಅರ್ಥ ಆಯ್ತಾ? ಚಂದ್ರಮೌಳೇಶ್ವರನ ದರ್ಶನ ಮಾಡಿದ್ರಿ. ಈಗ ಅಮ್ಮನವರಾದಂಥ ಪಾರ್ವತಿ ಅಮ್ಮನವ್ರನ್ನ ನಿಮ್ಗೆ ನಾನು ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ ಪಾರ್ವತಿ ಅಮ್ಮನವರು ಎಷ್ಟು ಎಂಥ ಒಂದು ಮಂದಸ್ಮಿತೆಯಾಗಿ ನಮ್ಮ ತಾಯಿಯಂತೆ ನೀವು ನೋಡ್ತಾ ಇದ್ರೆ ನೀವು ನಿಮ್ಮ ಅಮ್ಮನ್ನೇ ನೋಡಿದಾಗ ಆಗುತ್ತೆ. ಮಂದಸ್ಮಿತಲಾಗಿ ತಾಯಿ ಪಾರ್ವತಿ ಇಲ್ಲಿ ಕೂತಿದ್ದಾಳೆ. ಇಲ್ಲಿ 2 ವಿಶೇಷಗಳಿದೆ. ಚಂದ್ರಮೌಳೇಶ್ವರನ ಗುಡಿಗೆ ಬರ್ತಿರಲ್ಲ, ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಚಂದ್ರಮೌಳೇಶ್ವರನ ಗುಡಿಯೇ ಅಪರೂಪ. ಎಲ್ಲರೂ ಈಶ್ವರನಲ್ಲಿ ಚಂದ್ರಮೌಳೇಶ್ವರನ ಪ್ರಕಾರ ನಿಮ್ಗೆ ಸಿಗೋದು ಬಹಳ ಅಪರೂಪ. ಅಂಥದ್ರಲ್ಲಿ ಚಂದ್ರಮೌಳೇಶ್ವರನ ಗುಡಿ ಇದೆ. ಚಂದ್ರಮೌಳೇಶ್ವರನ ಗುಡಿಯಲ್ಲೂ ನಿಮಗೆ 2 ವಿಶೇಷಗಳಿವೆ. ಯಾವುದಪ್ಪ 2 ವಿಶೇಷ ಅಂತಂದ್ರೆ, ಒಂದು ಈ ಸುಬ್ರಹ್ಮಣ್ಯ ಸ್ವಾಮಿ. ಈ ಸುಬ್ರಹ್ಮಣ್ಯನನ್ನ ನೀವು ನೋಡಿದ್ರೆ ಪಳನಿ ಸುಬ್ರಹ್ಮಣ್ಯನನ್ನ ನೋಡಿದಷ್ಟೇ ಪುಣ್ಯ. ಯಾಕೆಂದ್ರೆ ಪಳನಿಯಲ್ಲಿ ಏನಿದಾನೆ ಸ್ವಾಮಿ, ಅದೇ ರೀತಿಯಾದಂಥ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಿ. ಆಯ್ತಾ? ಪಳನಿಲಿ ಏನಪ್ಪಾ ಅಂತಂದ್ರೆ ನವಪಾಷಾಣದಿಂದ ಮಾಡಿದಂಥ ಸುಬ್ರಹ್ಮಣ್ಯ. ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ನಾನು ನಿಮ್ಮ ಮಾಹಿತಿಗೆ, ಪಳನಿಯಲ್ಲಿರೋ ಸುಬ್ರಹ್ಮಣ್ಯ ಯಾಕಪ್ಪ ಅಷ್ಟು ಶಕ್ತಿವಂತ ಅಂದ್ರೆ ಅವನು ನವಪಾಷಾಣಗಳಿಂದ ಮಾಡಿದಂಥವನು. ಯಾರು? ಪಳನಿಯ ಸುಬ್ರಹ್ಮಣ್ಯ. ಅವನ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಅಷ್ಟೇ ಶಕ್ತಿವಂತನಾದಂಥ ಸುಬ್ರಹ್ಮಣ್ಯ. ಇನ್ನೊಬ್ಬ ಇದ್ದಾನೆ ಇವನ ಜೊತೆಗೆ, ಅವನನ್ನು ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರೋವನು ನಾಮಕ್ಕಲ್ಲಿನ ಆಂಜನೇಯ. ನಾಮಕ್ಕಲ್ ಆಂಜನೇಯ ನೋಡಿದ್ದೀರಾ? ನೋಡಿ ಇಲ್ಲಿ ಫೋಟೋ ನೋಡಿ. ಅದೇ ನಾಮಕ್ಕಲ್ಲಿನ ಆಂಜನೇಯನ ಇಲ್ಲಿ ಒಂದು ಚಿಕ್ಕ ರೂಪ.
ನಾಮಕ್ಕಲ್ಲಾಂಜನೇಯ ಬೃಹದಾಕಾರವಾದಂಥವನು. ನೀವು ಅವನು ನೋಡಿದ್ದೀರಿ, ನಾಮಕ್ಕಲ್ಲಿನ ಆಂಜನೇಯನ. ಅವ್ನು ಬಹಳ ದೊಡ್ಡವನು, ಅವನು 5-6 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಎತ್ತರದವನು. ಇವನು ಅಷ್ಟೇ ಪುಟ್ಟನಾದಂಥ, ಅಷ್ಟೇ ಶಕ್ತಿವಂತನಾದಂಥ ಆಂಜನೇಯ. ಅದಾದ ಮೇಲೆ ನಿಮಗೆ ಲಕ್ಷ್ಮೀ ಸಹಿತನಾದಂಥ ನಾರಾಯಣ ಸ್ವಾಮಿ. ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ನೀವು ನೋಡಿ, ನೀವು ಯಾವಾಗಲೂ ನಿಮ್ಮ ಮನೆಗೆ ನೀವು ಲಕ್ಷ್ಮೀನ್ ಮಾತ್ರ ಕರಿತೀರಿ. ಹಂಗೆಲ್ಲ ಯಾರಾದ್ರೂ ಮನೆಗೆ ಹೆಂಗಸರನ್ನ ಕರೆದ್ರೆ ಬರ್ತಾರಿಯೇ? ಅವ್ರ ಯಜಮಾನ್ರನ್ನು ಜೊತೆಗೆ ಕರಿಬೇಕು ನೀವು. ಸೊ ಲಕ್ಷ್ಮೀನ್ ಕರಿಬೇಕು ಅಂದ್ರೆ ಲಕ್ಷ್ಮೀ ನಾರಾಯಣ ಸಮೇತನಾಗ್ ಬಮ್ಮ ನೀನು ಅಂತ ಕರೆದ್ರಷ್ಟೇ ಲಕ್ಷ್ಮಿ ನಿಮ್ ಮನೆಗೆ ಬರೋದು. ನೀವು ಬರೀ ಲಕ್ಷ್ಮಿ ಭಜನೆ ಮಾಡಿದ್ರೆ ಲಕ್ಷ್ಮಿ ನಿಮ್ ಮನೆಗೆ ಬರೋದಿಲ್ಲ. ನಾರಾಯಣನ್ ಜೊತೆಗೆ ಬಾಪ್ಪ ನೀನು ಅಂತ ಕರಿಬೇಕು. ಆ ರೀತಿ ಕರೆಯುವಂತ ಒಂದು ಅವಕಾಶ ಈ ದೇವಸ್ಥಾನದಲ್ಲಿದೆ. ಲಕ್ಷ್ಮೀ ನಾರಾಯಣ ಸಹಿತವಾದಂತ ಮಹಾಲಕ್ಷ್ಮಿ ದಂಪತಿ ಸಮೇತವಾಗಿ ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ. ನೋಡೋರಲ್ಲ, ಈ ದೇವಸ್ಥಾನ ಬಹಳ ಹಳೆದು, ಬಹಳ ಶಕ್ತಿಯುತವಾದದ್ದು. ನಿಮ್ಮ ಮನಸ್ಸನ್ನ ನಿಗ್ರಹಿಸಿಕೊಳ್ಳುವಲ್ಲಿ ನಿಮಗೆ ಅಪಾರವಾದಂಥ ಇನ್ಫ್ಲೂಯೆನ್ಸ್ ಅನ್ನು ಕೊಡುವಂಥ ಒಂದು ಪಾಸಿಟಿವ್ ವೈಬ್ಸ್ ಈ ದೇವಸ್ಥಾನದಲ್ಲಿದೆ. ಹುಡುಕೊಂಡು ಬನ್ನಿ. 3ನೇ ಮುಖ್ಯ ರಸ್ತೆ, ಚಾಮರಾಜಪೇಟೆಯಲ್ಲಿ ಜೈನ್ ಟೆಂಪಲ್ ಎದುರುಗಡೆನೇ ಇದೆ ಚಂದ್ರಮೌಳೇಶ್ವರನ ಅತ್ಯಂತ ಪುರಾತನವಾದಂಥ, ಅತ್ಯಪರೂಪವಾದಂಥ ಚಂದ್ರಮೌಳೇಶ್ವರನ ಗುಡಿ. ನೀವು ನೋಡಲೇಬೇಕಾದಂಥ ಗುಡಿ. ಆಯ್ತಾ? ಈಗ ಈ ಗುಡಿಲಿ 5ನೇ ತಲೆಮಾರಿನ ಅರ್ಚಕರು ಈ ಗುಡಿಯನ್ನ ಪೂಜೆ ಮಾಡ್ತಾ ಇರತಕ್ಕಂಥ ಅರ್ಚಕರನ್ನ ಮಾತಾಡ್ಸೋಣ ಬನ್ನಿ. ओम पापकर्मादिमां कृपयादेव सर्वपापवर्जितो अन्यथा शरणं नास्ति त्वमेव शरणं तस्मात् न भावी कालं मृत्युहरणं सर्वव्याधिनां समस्तविदोषनाशय ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಇನ್ನೂ ಒಂದಷ್ಟು ವಿಶೇಷ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ನೋಡಿ ನಾಗರಕಲ್ಗಳಲ್ಲಿ ಆ ಲಿಂಗ ನೋಡಿ, ಇಲ್ಲಿ ಸೂರ್ಯಚಂದ್ರ ಸಹಿತನಾದಂಥ ಈಶ್ವರ. ಬಹಳ ಅಪರೂಪದ ಕಲ್ಲು ಅದು ಬಹುಶಃ ಅದೊಂದು ಒಳ್ಳೆ ನಮಗೆ ವೀರ್ಗಲ್ಲೋ ಶಾಸನ ಥರನೋ ಕಾಣುತ್ತೆ ಅದಲ್ವೇ. ಮಿಕ್ಕಿದ್ದೆಲ್ಲ ನಾಗರಕಲ್ ಕಣ್ಣಂಗೆ ಕಾಣಿದ್ರು ನೋಡಿ, ಈ 4 ಕಲ್ಲು ಮಾತ್ರ ತುಂಬ ಪುರಾತನವಾದದ್ದು. ಅದು ತುಂಬ ಪುರಾತನವಾದದ್ದು. ಈ ಪುರಾತನ ಕಲ್ಲುಗಳಲ್ಲೇ ಇದೊಂದು ಬಹಳ ವಿಶಿಷ್ಟವಾದಂಥದ್ದು, ಸೂರ್ಯಚಂದ್ರ ಇರೋವಂಥದ್ದು. ಬಹುಶಃ ಒಳಗಡೆನೂ ಹೂತ್ಕೊಂಡ್ಬಿಟ್ಟಿದ್ದೀರಲ್ಲಿ, ಏನೋ ಬರ್ದಿರ್ಬೋದೇನೋ ಅಂದೆ ಪುರೋಹಿತರು. ಇಲ್ಲೆಲ್ಲ ಬರ್ದಿಲ್ಲ ಏನುವೆ ಅಂದರು. ಆದರೂ ನೀವು ಅದನ್ನ ನೋಡಿ, ಬಹಳ ಸೂರ್ಯಚಂದ್ರರು ಉಬ್ಬು ಶಿಲ್ಪದಂತೆ ಈಶ್ವರನಿಗೆ ಬಹಳ ಸೊಗಸಾಗಿ ಎಷ್ಟು ಚೆನ್ನಾಗಿ ಅದನ್ನ ಕೆತ್ತನೆ ಮಾಡಿದ್ದಾರೆ. ಬಹಳ ಅಪರೂಪದ ಕಲ್ಲು ಅದು ಅಂತ ನನಗೆ ಅನ್ನಿಸ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಂದೇನಪ್ಪ ಅಂತಂದ್ರೆ, ಇಲ್ಲಿ ನೀವು ನೋಡ್ತಾ ಇರೋಂಥದ್ದು, ಇವನು ಈ ಪುಣ್ಯಾತ್ಮ, ಇವನು ಏಕಪಾದ ಮೂರ್ತಿ ಇರಬಹುದೇ ಅನ್ನೋಂಥದ್ದು. ಕೊನೆಯವನು ಈಶ್ವರನ ಏಕಪಾದ ಮೂರ್ತಿ ತರ ಕಾಣ್ತಾ ಇದೆ. ಅದನ್ನು ಒಳಗಡೆ ಹೂತೋಗಿರೋದ್ರಿಂದ. ಇನ್ನು ನೋಡಿದ್ರಲ್ಲ ನಾಗರಕಲ್ಲು ಮತ್ತು ಪುರಾತನವಾದಂಥ ಕಲ್ಲನ್ನ. ನೀವು ಚಾಮರಾಜಪೇಟೆಗೆ ಬಂದಾಗ ಅಥವಾ ಈ ಚಂದ್ರಮೌಳೇಶ್ವರನ್ನೇ ನೋಡಕ್ಕೆ ಬರ್ಬೇಕು ನೀವು, ನಿಮ್ಮ ಮನಃಶಾಂತಿಗಾಗಿ. ಚಂದ್ರಮೌಳೇಶ್ವರ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವಂಥ ದೈವ. ಅವನನ್ನು ನೋಡಕ್ಕೆ ಬನ್ನಿ. ಚಾಮರಾಜಪೇಟೆಯಲ್ಲಿ 3ನೇ ಮೈನಲ್ಲೇ ಸದಾ ಇದು ಬೆಳಗ್ಗೆ 11-11:30 ತನಕ ತೆಗೆದಿರ್ತಾರೆ ಪ್ರತಿದಿನ. ಸೋಮವಾರ ಒಂದೇ ವಿಶೇಷವಾಗಿ ನಿಮಗೆ ರುದ್ರಾಭಿಷೇಕ ಎಲ್ಲ, ನಿಮಗೆ ಒಳ್ಳೆ ಪ್ರಸಾದ ಎಲ್ಲ ಸಿಗುತ್ತೆ. ನೋಡಿ, ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. ಮಾಡ್ತೀರಲ್ಲ?